ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಸೆಮಿ ಬ್ರೈಡಲ್ದು ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಾಗಿ ನಾನು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಿಂಗಲ್ ಕಲರ್ನಲ್ಲಿ ಹಾಕುವಂಥ ಸ್ಯಾರಿ ಕುಚ್ಚು ಡಿಸೈನ್ ಆಗಿರುತ್ತೆ. ಸೊ ನೋಡಿ, ಮೊದಲಿಗೆ ನಾನು ಎಂದಿನಂತೆ ಬಿಳಿ ಬಟ್ಟೆ ಮೇಲೇ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಚೈನ್ ಹಾಕೊಳ್ಳೋಣ. 1 2 3 4 5 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಚೈನಿಂದ ಆ ಕಡೆ ಮತ್ತು ಈ ಕಡೆ 2 ಸಾರಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಚೈನ್ ಹಾಕೊಳ್ಳೋಣ. 1 2 3 3 ಚೈನ್ ಅಷ್ಟೇ ಸಾಕು. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಡಿಸೈನು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿದೆ. ಹಾಗಾಗಿ ಬೇಸಲ್ಲೇ ಆರ್ಚ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀವಿ ನಾವು. ನೋಡಿ, ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ದೊಡ್ಡ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸುಮಾರು ಒಂದು 6 mm ಅಷ್ಟು ಸೈಜ್ ಇರ್ಬೋದು. ಸೊ ಒಂದು ಸಾರಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲೆ 3 ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಬೀಡ್ ಹಾಕಿದ ಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ತಾ ಇಲ್ಲ, ಬಟ್ಟೆನ ಉಲ್ಟಾ ಮಾಡಿ ಬೀಡ್ದು ನೆಕ್ಸ್ಟಲ್ಲಿ ಲಾಕ್ ಏನಿತ್ತು ಆ ಲಾಕಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ, ಯಾಕಂದರೆ ಬೇಸಲ್ಲಿ 3 ಚೈನ್ ಹಾಕಿದ್ದೀವಲ್ಲ. ಸೊ ಇಲ್ಲಿ ಕೂಡ 3 ಚೈನ್ ಹಾಕ್ಕೊಂಡು ಅದು ಫಸ್ಟ್ ಲಾಕ್ ಏನಿದೆ ಆ ಲಾಕ್ ಮೇಲ್ಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನಾವು ಚೈನ್ ಹಾಕಿರೋದು ಒಂದು ಕಂಬ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಇವಾಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬೀಡು 3 mm ಸೈಜಲ್ಲಿದೆ. ಆ ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಬೀಡ್ ಲಾಕ್ ಮಾಡೋದು ಬೇಡ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. 2 ಸಾರಿ ದಾರ ಸುತ್ಕೊಂಡು ನೋಡಿ, ಬೀಡ್ ಮೇಲ್ಗಡೆ ಚೈನ್ ಹಾಕಿದ್ವಲ್ಲ ಆ ಚೈನಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 2 ದಾರನ ಒಂದು ಮಾಡ್ಕೊಳ್ತೀನಿ, ಮತ್ತೆ 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಕೊನೆಯಲ್ಲಿ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ತೀನಿ, ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ. ಸೊ ಬೀಡ್ ಹಿಂದೆಗಡೆ ಕಂಬ ಏನು ಬಂದಿತ್ತು ಅದ್ರ ಮೇಲ್ಗಡೆ ಚೈನ್ ಇದೆಯಲ್ಲ ಅದ್ರ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಾದ್ಮೇಲೆ ಬೀಡ್ ಮೇಲ್ಗಡೆ ನಾವು ಚೈನಿನ ಹಾಕಿದ್ವಿ, ಆ ಚೈನಿಗೆ ನಾನು 3 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ, ಬೀಡ್ದು ಮೇಲ್ಗಡೆ ಚೈನಿನ ಹಾಕ್ಕೊಂಡಿದ್ವಿ 3 ಚೈನು, ಆ 3 ಚೈನ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ. ಒಂದು, 2, 3ನೇದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ ಗ್ಯಾಪಿಗೆ ನಾವು 3 ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. 3 ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ನೋಡಿ, ಇವಾಗ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ಬೀಡ್ ಮೇಲ್ಗಡೆ ಇರೋ ಚೈನಿಗೆ ನಾನು ಮತ್ತೆ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬನ ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಸ್ಮಾಲಾಗಿ ಮಾಡಿಕೊಂಡ್ರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ.
ಥ್ರೆಡ್ನ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ ಚೈನ್ ಗ್ಯಾಪಿಗೆ ನಾನು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡಾದ್ಮೇಲೆ ಉಲ್ಟಾ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತೀನಿ. ಉಲ್ಟಾ ಮಾಡ್ಕೊಂಡಾದರೂ ಹಾಕ್ಬೋದು. ಒಟ್ಟು 3 ಚೈನ್ ಹಾಕ್ಕೊಂಡು ಉಲ್ಟಾ ಮಾಡಿ ಕಂಬದ ಮೇಲ್ಗಡೆ ಇರೋ ಚೈನಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಬೀಡ್ ಮೇಲ್ಗಡೆ ಇರೋ ಚೈನಿಗೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ನಿಮಗೆ ಸ್ಟಾರ್ಟಿಂಗ್ ನೋಡಿದಾಗ ಇದು ತುಂಬ ಕಷ್ಟ ಅಥವಾ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅನಿಸ್ಬೋದು. ಬಟ್ ನೀವು ಒಂದು ಆರ್ಚ್ ಹಾಕಿದರೆ ಸಾಕು, ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಡಿಸೈನ್ ಹಾಕ್ಕೊಂಡು ಹೋಗ್ಬೋದು. ಸೊ ಫಸ್ಟು ನೋಡೋದಕ್ಕೆ ಅಥವಾ ಹಾಕೋದಕ್ಕೆ ಸ್ವಲ್ಪ ಕಷ್ಟ, ಕನ್ಫ್ಯೂಸು ಆಗುತ್ತೆ. ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡಿದ್ದೀನಿ. ಬೀಡ್ ಮೇಲ್ಗಡೆ ಇರೋ ಚೈನಿಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಒಂದು ಸಾರಿ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ ಚೈನ್ ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಂಡಾದ್ಮೇಲೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡಿ ಹಿಂದೆಗಡೆ ಇರೋ ಫಸ್ಟ್ ಕಂಬದ್ದು ಚೈನ್ ಹೋಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ನೀವು ಥ್ರೆಡ್ ಏನಾದರೂ ಜಾಯಿಂಟ್ ಮಾಡ್ಕೊಂಡಿದ್ರೆ ಅದನ್ನ ಹಿಂದೆಗಡೆ ಬರೋ ಹಾಗೆ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಅದನ್ನ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಮತ್ತು ಬೀಡ್ ಮೇಲ್ಗಡೆ ಇರೋ 3 ಚೈನ್ ಇವಾಗ ಏನು ಹಾಕಿದ್ವಿ, ಆ ಚೈನಿಗೆ ನಾನು ಮತ್ತೆ 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಹಿಂದೆಗಡೆ ನಾನು ಥ್ರೆಡ್ನ ಬಿಟ್ಟಿರೋದು, ಅದು ಸ್ವಲ್ಪ ಎಳ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ, ತುಂಬ ಟೈಟಾಗಿದೆ. ಹಾಗಾಗಿ ನೋಡಿ 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 5 ಚೈನ್ದು ಗ್ಯಾಪಿಗೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಈ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಹಾಕೋದಕ್ಕೂ ಕೂಡ ತುಂಬಾ ಬೇಗನೆ ಆಗುತ್ತೆ. ಸೊ ಇಲ್ಲಿ ನೋಡೋದಕ್ಕೆ ನಮಗೆ 2-3 ಸ್ಟೆಪ್ ಹಾಕ್ತೀವಿ, ಬಟ್ ಹಾಕ್ತಾ ಹಾಕ್ತಾ ಅದು ಅಭ್ಯಾಸ ಆಗಿಬಿಡುತ್ತೆ, ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಡಿಸೈನ್ ಒಂದು ರೀತಿ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಆರ್ಚ್ ಹಾಕೋದ್ರಿಂದ ಅದು ನಾರ್ಮಲ್ ಅಂತ ಅನಿಸುತ್ತೆ. ಸೊ ಈ ರೀತಿ ಆರ್ಚ್ ಹಾಕೋದ್ರಿಂದ ಆರ್ಚ್ ಮೇಲೆ ಪೆಟಲ್ಸ್ ಕೂಡ ಬರೋ ಹಾಗೆ ಕಾಣಿಸುತ್ತೆ. ನೋಡಿ, ಒಟ್ಟು 4 ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಸೊ ನಮಗೆ 4 ಬೀಡ್ ಹಾಕಿದರೆ ಸ್ವಲ್ಪ ಚಿಕ್ಕದಂತ ಫೀಲ್ ಆಗುತ್ತೆ. ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ ಚೈನ್ ಗ್ಯಾಪಿಗೆ ಮತ್ತೆ ಇನ್ನೊಂದು ಸಾರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಬಟ್ಟೆನ ಉಲ್ಟಾ ಮಾಡಿ ಬೀಡ್ ಹಿಂದೆ ಇರೋ ಕಂಬದ ಹೋಲ್ ಚೈನಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಬೀಡ್ ಮೇಲ್ಗಡೆ ಚೈನ್ ಏನಿದೆ ಆ ಚೈನಿಗೆ ನಾನು 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಡಿಸೈನ್ ನೀವು ಒಂದು ಸಾರಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗೋದಿಲ್ಲ. ಡಿಸೈನು ಹಾಕ್ತಾ ಹಾಕ್ತಾ ತುಂಬ ನೀಟಾಗಿ ಬಂದ್ಬಿಡುತ್ತೆ.
ಇಲ್ಲಿ ಮತ್ತೆ ಇನ್ನೊಂದು ಕಂಬನ ಹಾಕ್ಕೊಳ್ಬೇಕು. ಮೊದಲಲ್ಲಿ ನಾವು 2 ಕಂಬ ಬಂದಿದೆ ನೋಡಿ, ಬೇಸಲ್ಲಿ ಒಂದು ಚೈನು ಮತ್ತು ಇನ್ನೊಂದು ಚೈನ್ ಹಾಕ್ಕೊಂಡಿದ್ವಿ. ಸೊ ಅದು 2 ಕಂಬ ರೀತಿ ಬರುತ್ತೆ. ನಂದಿಲ್ಲಿ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಇಲ್ಲಿ ಇನ್ನೊಂದು ಕಂಬ ಹಾಕ್ಕೊಬೇಕು. ನೆಕ್ಸ್ಟ್ ಆರ್ಚಲ್ಲಿ ನಾನು ತೋರಿಸ್ತೀನಿ. ಸೊ ಇದಾದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಆರ್ಚು ಈ ರೀತಿ ಕಾಣಿಸುತ್ತೆ. ಸೊ ನನಗಿಲ್ಲಿ ಕಟ್ಟಿಂಗ್ ಥ್ರೆಡ್ ಬಂದಿರೋದ್ರಿಂದ ಆರ್ಚ್ ಸ್ವಲ್ಪ ನಿಮಗೆ ನೀಟಾಗಿ ಕಾಣಿಸ್ತಾ ಇರ್ಬೋದು. ಸೊ ನೆಕ್ಸ್ಟ್ ಆರ್ಚಲ್ಲಿ ನಾನು ನೀಟಾಗಿ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಸ್ವಲ್ಪ ದೊಡ್ಡದಾಗಿರೋ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡಿಗೆ ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಳ್ತೀನಿ. 1 2 3 4 ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ, ಎಟ್ಕಲ್ಲ 4 ಹಾಕಿದರೆ. ಮತ್ತು ಇನ್ನೊಂದು ಹಾಕ್ಕೊಳ್ತೀನಿ 5 ಚೈನ್ ಕರೆಕ್ಟಾಗಿ ಎಟ್ಕುತ್ತೆ. ಇವಾಗ ಬೀಡ್ದು ಹಿಂದೆಗಡೆ ಲಾಕ್ ಏನು ಮಾಡಿದ್ವಿ ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಳ್ತೀನಿ. ಮತ್ತು 3 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಬಟ್ಟೆನ ಸೀದಾ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಬೀಡ್ ಮೇಲ್ಗಡೆ ನಾವು 5 ಚೈನ್ ಏನು ಹಾಕಿದ್ವಿ ಆ ಚೈನಿಗೆ ನಾವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ತ್ರಿಬಲ್ ಕ್ರೋಶೆ ಕಂಬ ಪುಟ್ಟದಾಗಿ ಮಾಡ್ಕೊಂಡಷ್ಟು ನಮಗೆ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು 3 ಚೈನ್ ಹಾಕ್ಕೊಂಡಿದ್ದೀನಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿರೋ ಕಂಬದ್ದು ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಬೀಡ್ ಮೇಲ್ಗಡೆ 3 ಚೈನ್ ಏನು ಬಂದಿತ್ತು ಆ ಚೈನಿಗೆ ನಾನು 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀವಿಲ್ಲಿ ಬೀಡ 3 ಚೈನ್ ಬೇಡ ಅಂದರೆ ಪೀಕಾಟ್ ಡಿಸೈನ್ ಬೇಕಂದ್ರೂ ಮಾಡ್ಕೊಬೋದು. ಸೊ ಪೀಕಾಟ್ ಮಾಡ್ಕೊಳ್ಬೋದು, ಇಲ್ಲ ಈ ರೀತಿ 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೊಳ್ಬೋದು. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ ನಾನು. ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಮತ್ತೆ 2 ಸಾರಿ ದಾರ ಸುತ್ಕೊಂಡು 5 ಚೈನ್ದು ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ಇವಾಗ 3 ಚೈನ್ ಹಾಕ್ಕೊಳ್ತೀನಿ. ಬಟ್ಟೆನ ಉಲ್ಟಾ ಮಾಡಿ ಬೀಡ್ ಹಿಂದೆಗಡೆ ಇರೋ ಕಂಬದ್ದು ಚೈನ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಬೀಡ್ ಮೇಲ್ಗಡೆ ಇರೋ 3 ಚೈನಿಗೆ ನಾನು 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ನಿಮಗೇನಾದರೂ ಇಲ್ಲಿ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿದೆ ಅಂದರೆ ಅದರಲ್ಲಿ ಆಪ್ಷನ್ ಇರುತ್ತೆ ಸ್ಲೋ ಅಥವಾ ಫಾಸ್ಟ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಸ್ಲೋ ಮಾಡಿಕೊಂಡು ನೋಡಿ, ಮತ್ತು ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕು.
ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆಗಿದೆ. ಮತ್ತು ಬೀಡ್ ಮೇಲ್ಗಡೆ ಚೈನಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಬೀಡ್ ಮೇಲ್ಗಡೆಗೆ, ಆ ಚೈನಿಗೆ ನಾನು 3 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸಿಂಗಲ್ ಕ್ರೋಶ ಬೇಕಂದ್ರೂ ಮಾಡ್ಬೋದು, ಅಥವಾ ಪೀಕಾಟ್ ಡಿಸೈನ್ ಬೇಕಂದ್ರೂ ಹಾಕ್ಕೊಳ್ಬೋದು. ಮೂರು ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಫಸ್ಟಲ್ಲಿ ನಮಗೆ 2 ಕಂಬ ಬಂದಿದೆ. ಸೊ ಕೊನೆಯಲ್ಲಿ ನಮಗೆ 1 ಕಂಬ ಅಷ್ಟೇ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೂ ಒಂದು ಕಂಬನ ಹಾಕ್ಕೊಳ್ತೀನಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಆರ್ಚಲ್ಲಿ ನಾನು ಈ ಕೊನೆ ಕಂಬನ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ. ಸೊ 2 ಸೈಡು ನೀಟಾಗಿ 2 ಕಂಬಗಳಿರೋ ರೀತಿ ಕಾಣಿಸುತ್ತೆ. ಮತ್ತು ಕೊನೆಯಲ್ಲಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇವಾಗ 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡಾದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಈ ಡಿಸೈನಲ್ಲಿ ಪ್ರತಿಯೊಂದು ಚೈನು ಕುಚ್ಚು ಹಾಕೋದಕ್ಕೆ ನಾನು ಚೈನ್ ಏನು ಗ್ಯಾಪ್ ಕೊಟ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ 2 ಸಾರಿ ಲಾಕ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಆರ್ಚು ಪುಟ್ಟದಾಗಿ ಪೆಟಲ್ ಶೇಪಲ್ಲಿ ಎಷ್ಟು ನೀಟಾಗಿ ಬಂದಿದೆ. ಸೊ ಈ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥ್ರೆಡ್ನ ನಾವು ಹಿಂದೆಗಡೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು, ಇಲ್ಲ ಅಂದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಈ ರೀತಿ ಜಾಯಿಂಟ್ ಬಂದಾಗ ನಾವು ಯಾವಾಗಲೂ ಹಿಂದೆ ಬರೋ ಹಾಗೆ ಮಾಡ್ಕೊಳ್ಬೇಕು. ಮತ್ತು ಇವಾಗ ಇದಕ್ಕೆ ಕುಚ್ಚು ಕಟ್ಕೊಂಡು ಬರೋಣ. ನಾನಿಲ್ಲಿ 150 ಎಳೆ ದಾರನ ತಗೊಂಡು ಕುಚ್ಚು ಕಟ್ಟಿದ್ದೀನಿ. 150 ಎಳೆ ದಾರನ ಡಬಲ್ ಮಾಡಿದಾಗ ಒಟ್ಟು 300 ಎಳೆ ದಾರದಿಂದ ನಾನು ಇಲ್ಲಿ ಕುಚ್ಚು ಕಟ್ಟಿರುವಂಥದ್ದು. ನೋಡಿ ಕುಚ್ಚು ಕಟ್ಟಿದ ಮೇಲೆ ಅದು ಎಷ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ನಮಗೆ ಕಾಸ್ಟ್ಲಿಯಲ್ಲಿ ಆರ್ಚ್ ಬೇಡ ಅನ್ನೋರಿಗೆ ನಾವು ಈ ಡಿಸೈನ್ನ ಹಾಕಿ ಕೊಡ್ಬೋದು. ಸೊ ಒಂದೇ ಸ್ಟೆಪ್ನಲ್ಲಿ ನಮಗೆ ಆರ್ಚು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ಮುಂದಿನ ವಿಡಿಯೋನಲ್ಲಿ ಹೊಸ ಡಿಸೈನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.